ಬಾಗಲಕೋಟೆ ವಿಶ್ವವಿದ್ಯಾಲಯ ವತಿಯಿಂದ ಇವತ್ತೇನು ನಾವು ದೀರ್ಘ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಈ ಹೋರಾಟ ಉದ್ದೇಶ ಏನಪ್ಪಾ ಅಂತಂದ್ರೆ ನಾಳೆ ದಿನ ಕ್ಯಾಬಿನೆಟ್ ಇದೆ, ಸರ್ಕಾರಕ್ಕೆ ನೀಡಲಿಕ್ಕೆ ನಾವು ದೀರ್ಘದಂಡ ನಮಸ್ಕಾರ ಇದು ಉದ್ದೇಶ ಏನಪ್ಪಾ ಅಂತಂದ್ರೆ ನಿಮ್ಮ ಕೈ ಮುಗಿದು ಬೇಡ್ಕೊಳಕತ್ತಿದ್ದೀವಿ. ದಯವಿಟ್ಟು ನಮ್ಮ ವಿಶ್ವವಿದ್ಯಾಲಯ ನಮ್ಗೆ ಕೊಟ್ಟು ಪುಣ್ಯ ಕಟ್ಕೊಳತ್ತ ನಮ್ಮ ಬಾಗಲಕೋಟೆ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು ಬೇಡ್ಕೊಳತ್ತಿದ್ದೀವಿ. ನೀವೇನಾದ್ರು ಮಾಂಡತನ ಮಾಡಿದರೆ ಬರುವಂಥ ಬಜೆಟ್ನಲ್ಲಿ ನೀವೇನಾದರೂ ವಿಶ್ವವಿದ್ಯಾಲಯ ತೆಗಿಲಿಕ್ಕೆ ನೋಡಿದರೆ ಇವತ್ತು ನಾವು ಕೈ ಮುಗಿದು ಬೇಡ್ಕೊಂಡಿದ್ದೀವಿ. ಇನ್ನು ಇದೇ ಕೈಗಳು ತೊಗೊಂಡು ಕಲ್ಲುಗಳನ್ನು ತೊಗೊಂಡು ನಿಮ್ಮ ಮನೆಗಳು ಬಿಸಾಕ್ತೀವಿ ಅಂತಂದು ಈ ಮೂಲಕ ಎಚ್ಚರಿಕೆ ನೀಡೋಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳಾದಂಥ ನಮ್ಮ ಸಿದ್ದರಾಮಯ್ಯ ಸಾಹೇಬರಿಗೆ ಈ ಮೂಲಕ ಎಚ್ಚರಿಕೆ, ನೀವೇನು ತೆಗೆದುಕೊಂಡಂಥ ನಿರ್ಧಾರ ಬಾಗಲಕೋಟೆ ವಿಶ್ವವಿದ್ಯಾಲಯ ಯಾವುದೇ ರೀತಿ ಹೀನಾಯ ಸ್ಥಿತಿಯಲ್ಲಿಲ್ಲ. ಮೊದಲೇದಾಗಿ ಅರ್ಥ ಮಾಡ್ಕೊಳ್ಳಿ, ನಮಗೇನಿಲ್ಲ ಬಿಜಾಪುರ ಜಿಲ್ಲೆಯನ್ನು ಈ ಬಾಗಲಕೋಟೆ ವಿಶ್ವವಿದ್ಯಾಲಯಕ್ಕೆ ಜಾಯಿಂಟ್ ಮಾಡಿದರೆ ರಾಜ್ಯದಲ್ಲಿ ಅತಿ ದೊಡ್ಡ ವಿಶ್ವವಿದ್ಯಾಲಯ ಆಗುತ್ತೆ. ಈ ಭಾಗದ ಮುಳುಗಡೆ ಸಂತ್ರಸ್ತರು ನಾವೆಲ್ಲ. ಈ ಹಿಂದೆ ನಾವು ಜಮೀನನ್ನು ಕಳ್ಕೊಂಡು ಬೀದಿ ಪಾಲಾಗಿ ಇನ್ನೂ ಪ್ರತಿಭಟನೆ ಮಾಡಿದ್ರು UKP ನಿಮಗೆ ಮುಗಿಸ್ಲಿಕ್ಕಾಗಲಿಲ್ಲ. ಅದೇ ಥರನಾಗಿ UKPಯಲ್ಲಿ ನಮಗೆ ಕಳ್ಕೊಂಡಂಥ ಜಮೀನಿಗೆ ಮೀಸಲಾತಿ 10% ಮೀಸಲಾತಿ ಕೊಟ್ಟಿದ್ದೀರಿ. ಅದೇ ಥರನಾಗಿ ಈ ಭಾಗದ ವಿದ್ಯಾರ್ಥಿಗಳಿಗೆ ವಿಶ್ವವಿದ್ಯಾಲಯನ ಕಸಿದುಕೊಂಡು ಅನ್ಯಾಯ ಮೋಸ ವಂಚನೆ ಮಾಡ್ತಿದ್ದೀರಂತಂದು ಹೇಳಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಈ ಭಾಗದ ವಿದ್ಯಾರ್ಥಿಗಳಿಗೆ, ಬಡ ಮತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ, ನಾವೆಲ್ಲರೂ ಬಡವರು, ವಿಶ್ವವಿದ್ಯಾಲಯ ಕಲೀಲಿಕ್ಕೆ ಬರೀ ಶ್ರೀಮಂತರ ಮಕ್ಕಳ ಮಾತ್ರ ಕಲೀಲಿಕ್ಕೆ ಅವಕಾಶಗಳಿತ್ತು. ಏನೋ ಹಿಂದಿನ ಸರ್ಕಾರದ ಇದು ಪುಣ್ಯ, ನಮ್ಮೆಲ್ಲರ ಪುಣ್ಯ ಅಂತಂದು ಹೇಳಕ್ಕೆ ಇಷ್ಟಪಡ್ತೀನಿ. ವಿಶ್ವವಿದ್ಯಾಲಯಕ್ಕೆ ನಾವೆಲ್ಲರೂ ಕಲಿತಾ ಇದ್ದೀವಿ, ಆದರೆ ನೀವೆಲ್ಲರೂ ಮೋಸ ಮಾಡಾಕ್ತಿದ್ರಿ, ವಂಚನೆ ಮಾಡಾಕ್ತಿದ್ರಿ. ದಯವಿಟ್ಟು ರಾಜ್ಯ ಸರ್ಕಾರದ ಸಮಿತಿ ಅಧ್ಯಕ್ಷರಾದಂಥ ಮಾನ್ಯ DK ಶಿವಕುಮಾರ್ ಅವರೇ, ಹಾಗೂ ಉನ್ನತ ಶಿಕ್ಷಣ ಸಚಿವರಾದ MC ಸುಧಾಕರ್ ಸಾಹೇಬ್ರೆ, ಹಾಗೂ ನಮ್ಮ ಜಿಲ್ಲಾ ಉಸ್ತುವಾರಿ ಸಾಹೇಬರಂತ RB ತಿಮ್ಮಾಪುರ ಸಾಹೇಬರಲ್ಲಿ ಕೇಳ್ಕೊಳ್ಳೋದೇನೆಂದರೆ ನಮ್ಮ ವಿಶ್ವವಿದ್ಯಾಲಯ ನಮಗೆ ನೀಡಬೇಕೆಂದು, ತಮ್ಮಲ್ಲಿ ಬರುವಂಥ ಬಜೆಟ್ನಲ್ಲಿ ಕೈ ಬಿಡಬೇಕೆಂದು, ನಮ್ಮ ವಿಶ್ವವಿದ್ಯಾಲಯ ಹೆಸರನ್ನು ತೆಗೆದುಕೊಳ್ಳಲಾರದೆ ಉಳಿದ ವಿಶ್ವವಿದ್ಯಾಲಯ ಬಗ್ಗೆ ಆಗುವುಗಳು ಚಿಂತನೆ ಮಾಡಿ ಮುಂದಿನ ದಿನಮಾನದಲ್ಲಿ ಏನೇನು ಬಜೆಟ್ ಕೊಡಬೇಕು, ಏನೇನು ಜಮೀನು ಕೊಡಬೇಕು, ಏನೇನು ವ್ಯವಸ್ಥೆ ಮಾಡಬೇಕು ಅದನ್ನು ಸರಿಪಡಿಸ್ಕೊಂಡು ದಯವಿಟ್ಟು ನಮ್ಮ ವಿಶ್ವವಿದ್ಯಾಲಯ ನಮ್ಗೆ ಉಳಿಸ್ಕೊಡ್ಬೇಕಂತ ಕೇಳ್ಕೊಳ್ತೇನೆ. ಧನ್ಯವಾದಗಳು. ಮನವಿ ಮಾಡ್ಕೊಳ್ಳೋದೇನಂದ್ರೆ, ನೀವು ಯಾರ್ಯಾರಿಗೂ ಭಾಗ್ಯಗಳನ್ನ ಕೊಡ್ತಾ ಇದ್ರಿ, ಗೃಹ ಜ್ಯೋತಿ ಆಗಿರ್ಬೋದು, ಅನ್ನ ಭಾಗ್ಯ, ಅದು ಇದು ಅಂತ ಕೆಲಸ